ಬಿಸಿ ಬಿಸಿ ಹೈದರಾಬಾದಿ ದಮ್ ಬಿರಿಯಾನಿನ ಈ ತರ ಟ್ರೈ ಮಾಡಿ ಪದೇ ಪದೇ ತಿನ್ಬೇಕನ್ಸುತ್ತೆ. ಹಾಯ್ ಎಲ್ಲರಿಗೂ, ಇವತ್ತು ಚಿಕನ್ ಹೈದರಾಬಾದಿ ದಮ್ ಬಿರಿಯಾನಿನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೊಂಡು ಕಂದು ಬಣ್ಣ ಬರೋ ಗಂಟ ಫ್ರೈ ಮಾಡ್ಕೊಳ್ಳಿ. ಈಗ ಚಿಕನ್ ನ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಗೆ ಚಿಕನ್ ಹಾಕೊಂಡಿದ್ದೀನಿ, ಆಮೇಲೆ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿರಿಯಾನಿ ಮಸಾಲೆ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಜೀರಿಗೆ ಪುಡಿ, ಮೆಣಸಿನಕಾಯಿ ಪುಡಿ, ಅರಶಿನ, ಮೊಸರು, ಎಣ್ಣೆ, ಅರಶಿನ, ನಿಂಬೆಹಣ್ಣು ರಸ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ. ಈಗ ನಾನು ಬಿರಿಯಾನಿಗೆ ಗ್ರೇವಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ತಪ್ಪಲೆ ಇಟ್ಕೊಂಡು ಎಣ್ಣೆ, ಹಸಿಮೆಣಸಿನಕಾಯಿ ಸುಮ್ನೆ ಸ್ವಲ್ಪ ಸೀಳಿದ್ದೀನಿ ಅಷ್ಟೇನೆ, 5 ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಆದ್ಮೇಲೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಶ್ರಾವಣ ಇದ್ದಿದ್ರಿಂದ ನಾವು 1.5 ತಿಂಗಳಿಂದ ಮಾಡಿರ್ಲಿಲ್ಲ. ನನ್ ಮಗಳು ಏನಾದ್ರೂ ಒಂದ್ ವೆರೈಟಿ ಮಾಡ್ಬಿಡಮೆ ಅಂತ ಹೇಳಿದ್ಲು. ಸರಿ ಈ ತರ ಮಾಡೋಣ ಅಂತ ಟ್ರೈ ಮಾಡಿದೆ. ಹೈದರಾಬಾದಿ ದಮ್ ಬಿರಿಯಾನಿ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ನೀವು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ರೈಸ್ ರೆಡಿ ಮಾಡ್ಕೊಳಕ್ಕೆ ನೀರ್ ಇಟ್ಟಿದ್ದೀನಿ. ನೀರ್ ಕುದಿ ಬಂದಾಗ 1 ಸ್ಪೂನ್ ಎಣ್ಣೆ ಹಾಕಿ ಹೋಲ್ ಸ್ಪೈಸಸ್ ಹಾಕಿದ್ದೀನಿ. ಅಕ್ಕಿ ತೊಳೆದು ಹಾಕಿದ್ದೀನಿ. ಅಕ್ಕಿ 60% ಬೆಂದ್ರೆ ಸಾಕು. ಈಗ ಗ್ರೇವಿ ರೆಡಿ ಆಗೈತಾ ನೋಡೋಣ. ಈಗ ಚಿಕನ್ ಎಲ್ಲ ಒಂದು ಅರ್ಧ ಬೆಂದಿದೆ. ಈಗ ನಾವು 60 ಭಾಗ ಬೆಂದೈತಲ್ಲ ಅಕ್ಕಿ, ಅದನ್ನ ನೀರೆಲ್ಲ ಬಸ್ಬಿಟ್ಟು ನೀಟಾಗಿ ಅದ್ರ ಮೇಲೆ ನಾವು ಲೇಯರ್ ಆಗಿ ನೀಟಾಗಿ ಹಾಕೋಬೇಕು. ಈಗ ಅದ್ರ ಮೇಲೆ ಫ್ರೈ ಆಗಿರೋ ಆನಿಯನ್ಸ್ ಮತ್ತೆ ಕಲರ್, ಯೆಲ್ಲೋ ಕಲರ್ ಫುಡ್ ಕಲರ್ ನ ಹಾಲಲ್ಲಿ ಕಲಸಿ ಹಾಕಿದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದೀನಿ, ಮತ್ತೆ ದಮ್ ಇಟ್ಟಿದ್ದೀನಿ. ತಟ್ಟೆ ಮುಚ್ಚಿ ಅದ್ರ ಮೇಲೆ ಒಂದ್ ಕಲ್ಲೋ ಇಲ್ಲ ಬಿಸಿನೀರೋ ಏನಾರ ಒಂದಿಟ್ರೆ ಒಂದ್ 10 ನಿಮಿಷ ದಮ್ ಇಟ್ಬಿಟ್ರೆ ಸೂಪರ್ ಆಗಿರೋ ಹೈದರಾಬಾದಿ ದಮ್ ಬಿರಿಯಾನಿ ರೆಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.